ಬೆಂಗಳೂರಿನ ನಟಿಯ ನಿವಾಸದಲ್ಲಿ ನಟಿಯ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೇಣು ಬಿಗಿದುಕೊಂಡು ನಿನ್ನೆ ತಡರಾತ್ರಿ ಆತ್ಮಹತ್ಯೆಗೆ ಅವರು ಶರಣಾಗಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವ್ಯಾಪ್ತಿಗೆ ಬರುವಂತ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿರೋ ಅಂಥದ್ದು. ಗಿರಿನಗರ ಮೂಲದ 45 ವರ್ಷದ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನೋಡಿ, ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ವೈಶಾಖ್ ಉಪಾಧ್ಯಾಯ. ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 45 ವರ್ಷ, ನಟಿ ಕೃಷಿ ತಪಂಡ ಅಪಾರ್ಟ್ಮೆಂಟ್ನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ RR ನಗರದಲ್ಲಿ ಇರೋ ಅಂಥ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದುಕೊಂಡು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಟ್ ನಿಖರವಾದಂಥ ಕಾರಣ ಏನು ಅಂತ ಈ ತನಕ ತಿಳಿದು ಬಂದಿಲ್ಲ. ಸ್ಥಳಕ್ಕೆ RR ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತಡರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವೈಶಾಖ್ ಉಪಾಧ್ಯಾಯ. ಸ್ಥಳಕ್ಕೆ RR ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗಿರಿನಗರದಲ್ಲಿ ವಾಸವಿದ್ದಂಥ ವೈಶಾಖ್ ಉಪಾಧ್ಯಾಯ ಏಕಾಏಕಿ ನಟಿಯ ಮನೆಗೆ ಹೋಗಿದ್ಯಾಕೆ, ನಟಿ ಇಲ್ಲದಂಥ ಸಮಯದಲ್ಲಿ ಅವ್ರ ಹತ್ರ ನಟಿಯ ಮನೆಯ ಅಪಾರ್ಟ್ಮೆಂಟ್ನ ಕೀ ಸಿಕ್ಕಿದ್ದು ಹೇಗೆ, ಈ ಪ್ರಶ್ನೆಗಳು ಕೂಡ ಎದ್ದಿದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ನಟಿ ಕೃಷಿ ತಾಪಂಡಾಗೆ ಹಲವು ವರ್ಷಗಳಿಂದ ಪರಿಚಯ ಇರೋ ಅಂಥ ವೈಶಾಖ್ ಉಪಾಧ್ಯಾಯ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. RR ನಗರದ ಕೃಷಿ ತಾಪಂಡ ಅವರ ಬಾಡಿಗೆಯ ಅಪಾರ್ಟ್ಮೆಂಟ್ ಅಲ್ಲಿಗೆ ಹೋಗಿ ಅಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ತಡರಾತ್ರಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೃತ ವೈಶಾಖ್ ಉಪಾಧ್ಯಾಯ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಇದ್ರು. ಇನ್ನು ನಟಿ ಕೃಷಿ ತಾಪಂಡ ಇಲ್ಲದ ಸಂದರ್ಭದಲ್ಲಿ ನಟಿಯ ಅಪಾರ್ಟ್ಮೆಂಟ್ಗೆ ಹೋಗಿ ಈಗ ಅಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿರೋ ಅಂಥದ್ದು. ನಿನ್ನೆ ತಡರಾತ್ರಿ ಅವರು ಗಿರಿನಗರದಿಂದ ನೇರವಾಗಿ RR ನಗರಕ್ಕೆ ಹೋಗಿದ್ದಾರೆ. ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ವೈಶಾಖ್ ಉಪಾಧ್ಯಾಯ ಅವರ ಒಂದು ಫೋನ್ ಕೂಡ ಸಿಕ್ಕಿದೆ, ಮೊಬೈಲ್ ಫೋನ್. ಅದರಲ್ಲಿ ಕರೆ ಯಾರಿಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಪಂಚನಾಮೆ ಮಾಡುವಂಥ ಸಂದರ್ಭದಲ್ಲಿ ಬೇಸಿಕ್ ಮೂಲಭೂತವಾಗಿ ನೋಡೋ ಅಂಥ ದಾಖಲಾತಿಗಳು ಏನೆಲ್ಲ ಇದೆಯೋ ಅದರಲ್ಲಿ ಮೊಬೈಲ್ ಫೋನ್ ಕೂಡ ಒಂದು. ಅವರು ಕರೆಯನ್ನು ಯಾರಿಗೆ ಮಾಡಿದ್ದಾರೆ, ಕೃಷಿ ತಪಂಡ ಅವರು ಇಲ್ಲದ ಸಂದರ್ಭದಲ್ಲಿ ಅವರ ನಿವಾಸಕ್ಕೆ ಹೋಗಿದ್ದಾದರೂ ಯಾಕೆ, ಅವರ ನಿವಾಸದ ಕೀ ಏನಾದರೂ ಇವರ ಬಳಿ ಇತ್ತಾ, ಹೇಗೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರಿಯೋ ಅಂಥದ್ದು ಇದೆ. ಇನ್ನು ಕೃಷಿ ತಪಂಡ ಅವರು 1 ವಾರದಿಂದ ಅಪಾರ್ಟ್ಮೆಂಟ್ನಲ್ಲಿ ಇರಲಿಲ್ಲ, ಅವರು ಹೊರಗಡೆ ಹೋಗಿದ್ರು ಅನ್ನೋದನ್ನು ಅರ್ಥಂತ ವೈಶಾಖ್ ಉಪಾಧ್ಯಾಯ ಈಗ ಅವ್ರದ್ದೇ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನೇರವಾಗಿ ನೇಣಿಗೆ ಶರಣಾಗಿದ್ದಾರೆ. RR ನಗರದ ನಟಿ ಕೃಷಿ ತಾಪಂಡ ಅವರ ನಿವಾಸದಲ್ಲಿ ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ. ಯಾವ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆಗೆ ಶರಣಾದರು ಅನ್ನೋ ಮಾಹಿತಿ ಸಿಗಬೇಕಾಗಿದೆ. ಬೆಂಗಳೂರಿನ RR ನಗರದಲ್ಲಿ ನಡೆದಿರೋ ಅಂಥ ಘಟನೆ ಇದು. 45 ವರ್ಷದ ವೈಶಾಖ್ ಉಪಾಧ್ಯಾಯ ನಟಿ ಕೃಷಿ ತಾಪಂಡ ಅವರ ಸ್ನೇಹಿತ, ಅವರು ಈಗ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ನೇಹಿತೆಯ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಅವರು ಮೃತಪಟ್ಟಿದ್ದಾರೆ. ಗಿರಿನಗರದ ನಿವಾಸಿ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಮಾಹಿತಿ ಈಗ ಲಭ್ಯ ಇದೆ. ಇನ್ನು ಕೃಷಿ ತಾಪಂಡ ಅವರು ಹೇಗೆ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಪ್ರಕರಣವೊಂದರಲ್ಲಿ ಇವರ ವಿರುದ್ಧ ದೂರು ದಾಖಲಾಗಿತ್ತು ಬೆಂಗಳೂರಿನ HAL ಪೊಲೀಸ್ ಠಾಣೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈಗ ಸ್ಥಳಕ್ಕೆ RR ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗಿರಿನಗರದಲ್ಲಿ ವಾಸವಿರುವಂಥ ವೈಶಾಖ್ ಉಪಾಧ್ಯಾಯ್ RR ನಗರಕ್ಕೆ ತೆರಳಿ ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಟಿಯ ಅಪಾರ್ಟ್ಮೆಂಟ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಫೆಬ್ರವರಿಯಲ್ಲಿ ಅರೆಸ್ಟ್ ಆಗಿದ್ದರು ವೈಶಾಖ್. ಈಗ ಅವರು ರಿಲೀಸ್ ಆಗಿದ್ದರು. ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನು ಮಾನಸಿಕ ಖಿನ್ನತೆನೋ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯೋ, ಪ್ರಕರಣ ದಾಖಲಾಗಿತ್ತಲ್ಲ ಆ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೋ, ಅಥವಾ ನಟಿ ಕೃಷಿ ತಾಪಂಡ ಮತ್ತು ಇವರ ನಡುವಿನ ಸ್ನೇಹ ಎಂತಹದ್ದು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ.
ಇನ್ನು ಮೂಲತಃ ಗಿರಿನಗರದ ನಿವಾಸಿಯಾಗಿದ್ದಂಥ ವೈಶಾಖ್ ಉಪಾಧ್ಯಾಯ್ ನಿನ್ನೆ ತಡರಾತ್ರಿ RR ನಗರದ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಅವರ ಅಪಾರ್ಟ್ಮೆಂಟ್ನಲ್ಲಿ ಸುಸೈಡ್ ಮಾಡಿಕೊಂಡಿದ್ದಾರೆ. ಸುಸೈಡ್ಗೆ ಕಾರಣ ಏನು ಅಂತ ಈ ತನಕ ಗೊತ್ತಾಗಿಲ್ಲ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ವೈಶಾಖ್ ಉಪಾಧ್ಯಾಯ ಅವರ ಒಂದು ಮೊಬೈಲ್ ಫೋನ್ ಸಿಕ್ಕಿದೆಯಂತೆ. ಅವ್ರು ಯಾರಿಗೆಲ್ಲ ಕರೆ ಮಾಡಿದ್ರು, ನಿನ್ನೆ ಯಾರ ಹತ್ರ ಎಲ್ಲ ಮಾತಾಡಿದ್ರು, ಅದರ ಬಗ್ಗೆ ಈಗ ಮೋಸ್ಟ್ ಪ್ರಾಬಬ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನು ಕೃಷಿ ತಾಪಂಡ ಅವ್ರಿಗೆ ಸೇರಿದಂಥ ಅಪಾರ್ಟ್ಮೆಂಟ್ನಲ್ಲಿ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥ ಕಾರಣ ಕೃಷಿ ತಾಪಂಡ ಅವ್ರಿಗೂ ಕೂಡ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗ ಕೃಷಿ ತಾಪಂಡ ಅವರು ವೈಶಾಖ್ ಉಪಾಧ್ಯಾಯ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂಥ ಮೂಲಗಳ ಮಾಹಿತಿ. ಇನ್ನು ಯಾವ ಕಾರಣಕ್ಕೆ ವೈಶಾಖ್ ಉಪಾಧ್ಯಾಯ ಅವರು ಸುಸೈಡ್ನ ಮಾಡಿಕೊಂಡ್ರು ಗೊತ್ತಿಲ್ಲ. ಕಳೆದ ಫೆಬ್ರವರಿಯಲ್ಲಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನ HAL ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸೆರೆವಾಸವನ್ನು ಕೂಡ ಅನುಭವಿಸಿದ್ರು ವೈಶಾಖ್ ಉಪಾಧ್ಯಾಯ ಅನ್ನೋದು ಈಗ ತಿಳಿದು ಬರ್ತಾ ಇರುವಂಥ ಮೂಲಗಳ ಮಾಹಿತಿ. ಇದು ಆದ ಬಳಿಕ ಅವರು ಬೇಲ್ ಮೇಲೆ ಆಚೆ ಇದ್ದರು, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಥವಾ ಕೃಷಿ ತಾಪಂಡ ಅವರ ಜೊತೆಗಿದ್ದಂಥ ಸ್ನೇಹಕ್ಕೆ ಏನಾದ್ರೂ ಒಂದಷ್ಟು ವೈಮನಸ್ಯ ಇತ್ತು, ಏನು ಕಾರಣ ಗೊತ್ತಿಲ್ಲ. ಬಟ್ ಕೃಷಿ ತಾಪಂಡ ಅವರು ಇಲ್ಲದ ಸಂದರ್ಭದಲ್ಲಿ ಅವ್ರಿಗೆ ಅಪಾರ್ಟ್ಮೆಂಟ್ ಕೀ ಸಿಕ್ಕಿದ್ದಾದರೂ ಹೇಗೆ, ಈ ಪ್ರಶ್ನೆ ಎದ್ದಿದೆ. ಈಗ ಇದಕ್ಕೆ ಉತ್ತರ ಸಿಗಬೇಕಾಗುತ್ತೆ. ಕೃಷಿ ತಾಪಂಡ ಅವ್ರನ್ನ ಕೂಡ ಪೊಲೀಸರು ಕರೆಸಿ ವಿಚಾರಣೆ ಮಾಡೋ ಅಂಥವ್ರು ಇದ್ದಾರೆ ಆ ಆಯಾಮದಲ್ಲೂ ಕೂಡ. ಹೀಗಾಗಿ ಸದ್ಯಕ್ಕೆ ಎಲಿಗೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಮೃತದೇಹ ಇದೆ, ವೈಶಾಖ್ ಉಪಾಧ್ಯಾಯ ಅವರ ಮೃತದೇಹ. ಅದನ್ನು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನೆರವೇರಿಸಲಾಗುತ್ತೆ ಅನ್ನೋದು ಮಾಹಿತಿ ಪ್ರಕಾರ ತಿಳಿದು ಬರ್ತಾ ಇದೆ. ಈಗ RR ನಗರದ ಅಪಾರ್ಟ್ಮೆಂಟ್ನಲ್ಲಿ ಈಗ ವೈಶಾಖ್ ಉಪಾಧ್ಯಾಯ್ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಯಾರೂ ಇಲ್ಲದ ಸಂದರ್ಭ ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಅಲ್ಲಿ ಸುಸೈಡ್ನ ಮಾಡ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿಕೊಂಡ್ರು, ನೋ ಐಡಿಯಾ, ನೋ ಗೆಸ್. ಈಗ ಇದೆಲ್ಲವೂ ಕೂಡ ತನಿಖೆಯ ಆದ ಬಳಿಕವೇ ಹೊರಗಡೆ ಬರಬೇಕಾಗಿದೆ. ಎಲಿಗೆಂಟ್ ಟೆರಸ್ ಅಪಾರ್ಟ್ಮೆಂಟ್ ನೋಡಿ, ನಾವು ಅಪಾರ್ಟ್ಮೆಂಟ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಫೋಟೋ. ಇನ್ನು ನಟಿ ಕೃಷಿ ತಾಪಂಡ ಇವರು ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ಸ್ನೇಹಿತ ಈಗ ಸುಸೈಡ್ನ ಮಾಡ್ಕೊಂಡಿರುವಂಥದ್ದು. ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡಿಕೊಂಡ್ರು ಗೊತ್ತಿಲ್ಲ. ಪೊಲೀಸರ ತನಿಖೆ ಆದ ಬಳಿಕವೇ ಗೊತ್ತಾಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವೈಶಾಖ್ ಉಪಾಧ್ಯಾಯ ಅವರ ಕುಟುಂಬಸ್ಥರು ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಖುದ್ದು ನಟಿ ಕೃಷಿ ತಾಪಂಡ ಅವರು ಬಂದು ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮಾಹಿತಿ ಸಿಗಬೇಕು ಇನ್ನಷ್ಟೇ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿದೆಯಲ್ಲ, ನನಗೇನು ಪ್ರಶ್ನೆಗಳನ್ನ ಉಲ್ಲೇಖ ಮಾಡಿದ್ನಲ್ಲ, ಈ ಎಲ್ಲ ಪ್ರಶ್ನೆಗಳಿಗೂ ಖುದ್ದು ನಟಿ ಕೃಷಿ ತಾಪಂಡ ಮಾಧ್ಯಮಗಳ ಮುಂದೆ ಬಂದು ಉತ್ತರಿಸಬೇಕಾಗಿದೆ. ಯಾಕೆಂದರೆ ಸೂಸೈಡ್ ಮಾಡ್ಕೊಂಡಿರೋವಂಥ ಪ್ಲೇಸ್ ಅವರ ಅಪಾರ್ಟ್ಮೆಂಟ್, ಅವರು ವಾಸವಿದ್ದಂಥ ಅಪಾರ್ಟ್ಮೆಂಟ್. ಎಷ್ಟು ವರ್ಷದ ಸ್ನೇಹ ಸಂಪರ್ಕ, ಜೊತೆಗೆ ವೈಶಾಖ್ ಉಪಾಧ್ಯಾಯ್ ಈ ರೀತಿ ನೇಣಿಗೆ ಶರಣಾಗೋ ವಿಷಯ ಅವ್ರಿಗೆ ಗೊತ್ತಿತ್ತಾ, ಅಥವಾ ಇದ್ರ ಬಗ್ಗೆ ಮಾತೇನಾದರೂ ಆಡಿದ್ರಾ, ವೈಮನಸ್ಯ ಏನಾದರೂ ಇತ್ತಾ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ, ದೂರವಾಣಿ ಸಂಪರ್ಕಕ್ಕಿದ್ದಾರೆ. ವಿದ್ಯಾಶ್ರೀ ಹತ್ರ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೈಶಾಖ್ ಉಪಾಧ್ಯಾಯ ಮೂಲತಃ ಗಿರಿನಗರದವರು. ಅವರು RR ನಗರದ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟ್ಗೆ ಬಂದು ಅಲ್ಲಿ ಸುಸೈಡ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.